ಚಳಕಾಪುರದ ಶ್ರೀ ಕ್ಷೇತ್ರ ಹನುಮಾನ ದೇವಸ್ಥಾನದಲ್ಲಿ ಹನುಮಾನ ಜಯಂತ್ಯೋತ್ಸವ ನಿಮಿತ್ತ ಏಪ್ರಿಲ್ 11 ಹಾಗೂ 12ರಂದು ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮ. ಬೀದರ್ ತಾಲೂಕಿನ ಚಳಕಾಪುರ ಗ್ರಾಮದ ಶ್ರೀ ಕ್ಷೇತ್ರ ಹನುಮಾನ ದೇವಸ್ಥಾನದಲ್ಲಿ ಹನುಮಾನ ಜಯಂತ್ಯೋತ್ಸವ ನಿಮಿತ್ತ ದಿನಾಂಕ ಏಪ್ರಿಲ್ 11 ಹಾಗೂ 12ರಂದು ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಪ್ರತಿ ವರ್ಷಾನುಸಾರ ಈ ವರ್ಷವೂ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಸುಭಾಷ್ ಕೆರಡಿ ಅವರು ಮಾತನಾಡಿ ತಿಳಿಸಿದರು. ಏಪ್ರಿಲ್ 11ರಂದು ಬೆಳಗ್ಗೆ 6 ಗಂಟೆಗೆ ಕಾಕಡ ಆರತಿ, ಮಧ್ಯಾಹ್ನ 12 ಗಂಟೆಗೆ ಅಲಂಕಾರ ಪೂಜೆ ಹಾಗೂ ಸಂಜೆ 6 ಗಂಟೆಯಿಂದ ಭಜನೆ ಕೀರ್ತನೆ ಜರುಗಲಿದೆ. ಇನ್ನು ಏಪ್ರಿಲ್ 12ರಂದು ಬೆಳಗ್ಗೆ ಹನುಮಾನ ದೇವರ ತೊಟ್ಟಿಲು ಕಾರ್ಯಕ್ರಮ, ರಾತ್ರಿ 8 ಗಂಟೆಗೆ ಮಂದಿರದಿಂದ ಗ್ರಾಮದ ಮಹಾದೇವ ಮಂದಿರದವರೆಗೆ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗಲಿದೆ. ಬರುವ ಭಕ್ತಾದಿಗಳಿಗೆ ತಂಗಲು ಕೋಣೆಯ ವ್ಯವಸ್ಥೆ ಕಲ್ಪಿಸಿದ್ದು, ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಯಂತ್ಯೋತ್ಸವ ಜಾತ್ರೆಯಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದು ಪುನೀತರಾಗುವುದಾಗಿ ಮನವಿ ಮಾಡಿದರು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬಲಭೀಮ್ ಸುಧಾಕರ್ ರಾವ್ ಜೋಶಿ ಮಾತನಾಡಿ, ಇದು ಉತ್ತರಾಭಿಮುಖ ಸ್ವಯಂ ಉದ್ಭವ ಆಂಜನೇಯ ಮೂರ್ತಿಯಾಗಿದ್ದು, ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶದಿಂದ ಭಕ್ತಾದಿಗಳು ಬಂದು ಜಯಂತ್ಯೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ದೇವರ ದರ್ಶನ ಪಡೆದು ಆಶೀರ್ವಾದ ಮಹಾಪ್ರಸಾದ ಪಡೆಯುತ್ತಾರೆ. ಇಲ್ಲಿ ದಿವಸ ತ್ರಿಕಾಲ ಪೂಜೆ ಮಾಡಲಾಗುತ್ತದೆ. ಬೆಳಗ್ಗೆ ಕಾಕಡ ಆರತಿ ಸಮಯದಲ್ಲಿ ಬಾಲ್ಯಾವಸ್ಥೆ, ಮಧ್ಯಾಹ್ನದಂದು ಅಲಂಕಾರ ಅಭಿಷೇಕ ಸಮಯದಲ್ಲಿ ಯೌವನ ವ್ಯವಸ್ಥೆ ಹಾಗೂ ರಾತ್ರಿ ಸಮಯದ ಆರತಿ ಪೂಜೆ ಸಮಯದಲ್ಲಿ ವೃದ್ಧ ವ್ಯವಸ್ಥೆ ಕಾಣಬಹುದು. ರಾಮಾಯಣ ಆದ ನಂತರ ಅಂದರೆ ಸಾವಿರಾರು ವರ್ಷದ ಹಿಂದೆ ಸ್ವಯಂ ಉದ್ಭವ ಹನುಮಾನ ಮಂದಿರ ಇದಾಗಿದೆ. ಭಕ್ತರು ಅಪಾರ ನಂಬಿಕೆ ವಿಶ್ವಾಸದ ಹೊಂದಿದ್ದು ಮನೋಕಾಮನೆ ಪೂರೈಸುವ ದೇವರಾಗಿದ್ದಾರೆಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬಲಭೀಮ್ ಸುಧಾಕರ್ ರಾವ್ ಜೋಶಿ ಸಮಸ್ತ ನಾಡಿನ ಜನತೆಗೆ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ, ಬರುವ ನಾಳೆ 11ನೇ ತಾರೀಕಿಗೆ ಜಾತ್ರೆ ಪ್ರಾರಂಭವಾಗುತ್ತದೆ. 12ನೇ ತಾರೀಕಿಗೆ ಶ್ರೀ ಹನುಮಾನ್ ದೇವರ ತೊಟ್ಟಿಲ ಕಾರ್ಯಕ್ರಮ ಇರ್ತದೆ. ಅದಕ್ಕಾಗಿ ಸಮಸ್ತ ನಾಡಿನ ಜನತೆ ಈ ಜಾತ್ರೆಗೆ ಬಂದು ಶೋಭೆ ಅಂತಲೂ ಕೊಡಬೇಕಂತಂದು ಎಲ್ಲ ಸಮಸ್ತ ನಾಡಿನ ಜನತೆಯಲ್ಲಿ ಕಳಕಳಿಯಿಂದ ಗ್ರಾಮಸ್ಥರ ವತಿಯಿಂದ ಹಾಗೂ ದೇವಾಲಯ ಕಮಿಟಿ ವತಿಯಿಂದ ನಾನು ಅವರಿಗೆ ಹಾರ್ದಿಕ ಸ್ವಾಗತವನ್ನು ಮಾಡಿಕೊಳ್ಳುತ್ತೇವೆ. ಅದಕ್ಕಾಗಿ 12ನೇ ತಾರೀಕಿಗೆ ಬಹಳ ವಿಜೃಂಭಣೆಯಿಂದ ಶ್ರೀ ಹನುಮಾನ್ ದೇವರ ಜಯಂತಿ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸ್ತೇವೆ. ಅದಕ್ಕಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ದೇವಾಲಯ ವತಿಯಿಂದ ಕಮಿಟಿ ವತಿಯಿಂದ ಉಳಿದುಕೊಳ್ಳಲು ಅವರಿಗೆ ಕೋಣೆ ವ್ಯವಸ್ಥೆ ಮಾಡಲಾಗಿದೆ. ಅದೇ ಥರ ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದಕ್ಕಾಗಿ ಸಮಸ್ತ ನಾಡಿನ ಭಕ್ತಾದಿಗಳು ಬಂದು ಹನುಮಾನ್ ದೇವರ ದರ್ಶನ ಪಡೆದು ಪುನೀತರಾಗಬೇಕಂತಂದು ನಾನು ಕಳಕಳಿಯಿಂದ ಗ್ರಾಮ ವತಿಯಿಂದ ಹಾಗೂ ಕಮಿಟಿ ವತಿಯಿಂದ ನಾನು ಕೇಳ್ಕೊಳ್ತೇನೆ. ಜಯಂತಿ ವ್ಯವಸ್ಥೆ ಸುಮಾರು ವರ್ಷಗಳಿಂದ ಅಂದರೆ ಭಾಳಷ್ಟು ಹಿಂದಕ್ಕಿನ ಪುರಂತ ಕಾಲ ಹಿಡಿದು ಹಿರುಗಳು ಮಾಡ್ಕೊತಾ ಬಂದಿದೆ. ಈಗ ಮುಂದೆ ಏನದ ಎಲ್ಲ ನಮ್ಮ ಹಿರುಗಳಾಗಲಿ ನಮ್ಮ ಯುವಕರಾಗಲಿ ಎಲ್ಲರೂ ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ರೀ. ಸುಭಾಷ್ ಕೆರಡಿ, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ. ಜೈ ಶ್ರೀರಾಮ್. ಪ್ರತಿ ವರ್ಷದಂತೆ ಚಳಕಾಪುರ ಗ್ರಾಮದಲ್ಲಿ ಶ್ರೀ ಹನುಮಾನ್ ದೇವರ ಜನ್ಮೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 11/4/2025 ಶುಕ್ರವಾರ ದಿವಸ ಬೆಳಗ್ಗೆ ಕಾಕಡ ಆರತಿ ಆಗ್ತದೆ, ಮಧ್ಯಾಹ್ನ ಅಲಂಕಾರ ಪೂಜಾ, ಸಾಯಂಕಾಲ ಭಜನೆ ಇನ್ನಿತರ ಕಾರ್ಯಕ್ರಮ ಆಗ್ತದೆ. ಮತ್ತು 12ನೇ ತಾರೀಕು 12/4/2025 ಶನಿವಾರ ದಿವಸ ಬೆಳಿಗ್ಗೆ 6 ಗಂಟೆ 11 ನಿಮಿಷಕ್ಕೆ ಹನುಮಾನ್ ದೇವರ ತೊಟ್ಟಿಲ ಕಾರ್ಯಕ್ರಮ ಆಗ್ತದೆ. ಇಲ್ಲಿ ಏನಪ್ಪ ಅಂದರೆ ನೆರೆಹೊರೆಯಿಂದ ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಇಲ್ಲಿಂದೆಲ್ಲ ಬಹಳಷ್ಟು ಜನರು ಬಂದು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ದೇವರ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾರೆ. ಇದು ವಿಶೇಷ ಉತ್ತರಾಭಿಮುಖ ಇದ್ದಂಥ ಆಂಜನೇಯ ಸ್ವಾಮಿ. ಎಲ್ಲಿ ಆ ಕಡೆ ದಕ್ಷಿಣಮುಖಿ ಇರುತ್ತಲ್ಲ, ಇದು ಉತ್ತರಾಭಿಮುಖ. ಇಲ್ಲಿ ಏನಪ್ಪ ಅಂದ್ರೆ ದಿವಸ 3 ತ್ರಿಕಾಲ ಪೂಜೆ ಆಗ್ತದೆ. ಬೆಳಿಗ್ಗೆ ಕಾಕಡ ಆರತಿ, ಆ ಟೈಮ್ದಲ್ಲಿ ಬಾಲ್ಯಾವಸ್ಥೆಯಲ್ಲಿ, ಮಧ್ಯಾಹ್ನ 12 ಗಂಟೆಗೆ ಪೂಜೆ ಆಗ್ತದೆ ಅಲಂಕಾರ ಅಭಿಷೇಕ, ಆ ಟೈಮ್ನಾಗ ಯೌವನಾವಸ್ಥೆಯಲ್ಲಿ, ರಾತ್ರಿ 9 ಗಂಟೆಗೆ ಆರತಿ ಪೂಜೆ ಆಗ್ತದೆ. ಆವಾಗ ವೃದ್ಧಾವಸ್ಥೆಯಲ್ಲಿ ದೇವರು ಕಾಣಿಸ್ತಾನೆ. ಇದು ಆ ಅಲಂಕಾರ ಇಲ್ಲ, ಅಲಂಕಾರ ಮಾಡೋ ಮಧ್ಯಾಹ್ನ ಒಂದೇ ಟೈಮ್. ಆ ರೀತಿ ಮುಖದ ಮೇಲೆ ಕಳೆ ಬರ್ತು ಬಿಡ್ತದೆ ಆ ರೀತಿ. ಹೌದು, ಇದು ಸುಮಾರು ರಾಮಾಯಣ ಆದ ನಂತರ ಗುಡಿ ಅಂತ ಹೇಳ್ತಾರೆ. ರಾಮಾಯಣ ಆದ ನಂತರ ಗುಡಿ ಅಂತ ಹೇಳ್ತಾರೆ. ಇದು ದೇವಸ್ಥಾನ
ಅವಾಗ ಸಾವಿರಾರು ವರ್ಷಕ್ಕಿಂತ ಮುಂಚಿನ ಗುಡಿ ಅಂತ ಹೇಳ್ತಾರೆ. ಇದು ಯಾರೂ ಸ್ಥಾಪನೆ ಮಾಡಿದ್ದಿಲ್ಲ, ಸ್ವಯಂಭೂ ಆದಂಥ ದೇವಸ್ಥಾನ ಇದು. ಅದೇ. ನನ್ನ ಹೆಸರು ಬಲ್ಭೀಮ್ ಸುಧಾಕರ್ರಾವ್ ಜೋಶಿ, ಪ್ರಧಾನ ಅರ್ಚಕರು, ಚಾಳಕಾಪುರ ದೇವಸ್ಥಾನ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಾಳಕಾಪುರ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಶ್ರೀ ಹನುಮಾನ್ ದೇವರ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೇವೆ. ಈ ಪ್ರತಿ ವರ್ಷ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಕಡೆಯಿಂದ ಜನ, ಕರ್ನಾಟಕದವ್ರು ತುಂಬ ಜನ ಬರ್ತಾರೆ. ಇಲ್ಲಿ ವಿಶೇಷ ಅಂತಂದ್ರೆ ಉತ್ತರಕ್ಕೆ ಏನಂತಂದ್ರೆ ಮುಖಾದ ದೇವ್ರದ್ದು. ಇನ್ನೊಂದು ಮಾತಂದ್ರೆ ಆ ಟೈಮಿಗೆ ಯಾವಾಗ ಔರಂಗಜೇಬ್ ಬಂದಿದ್ರು ಆ ಟೈಮಿಗೆ ಏನಂತಂದ್ರೆ ತಲವಾರು ಹಚ್ಚಿ ಹೊಡೆದಿದ್ದಾಗ ಕೈಲಿಂದ ಏನಂತ ರಕ್ತ ಬಂದಿತ್ತು. ಈ ಜಿಂದಾ ಒಲಿ ಅಂತೇಳಿ ಅವ್ರು ಬಿಟ್ಟು ಹೋಗಿದ್ದು. ಇಂಥ ಒಂದು ಪ್ರಸಿದ್ಧ ಗ್ರಾಮದ ಇಲ್ಲಿ 11ನೇ ತಾರೀಕು ಕಾಕಡಾರತಿ ಆಗ್ತದೆ. ಅದರ ನಂತರ ಏನಂತಂದ್ರೆ ಗ್ರಾಮದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಆಗ್ತದೆ. ಅದರ ನಂತರ 12ನೇ ತಾರೀಕು ಬೆಳಗ್ಗೆ 6 ಗಂಟೆ 11 ನಿಮಿಷಕ್ಕೆ ಹನುಮಾನ್ ಜಯಂತಿ ಅಂದರೆ ಹನುಮಾನ್ ಹುಟ್ಟುವುದು ಏನಂತಂದ್ರೆ ಕಾರ್ಯಕ್ರಮ ಅದ. ಅದಕ್ಕಿಂತ ಎಲ್ಲ ರಾಜ್ಯದವರು, ಗ್ರಾಮದವರು ಎಲ್ಲರೂ ಬಂದು ಹನುಮಾನ್ ದೇವರ ಒಂದು ಇದರಲ್ಲಿ ಪಾಲ್ಗೊಳ್ಬೇಕು, ಎಲ್ಲರೂ ಏನಂತಂದ್ರೆ ಪುನೀತರಾಗಬೇಕು ಅಂತೇಳಿ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಕಿಶೋರ್ ಕುಲಕರ್ಣಿ, ತಾಲೂಕ್ ಪಂಚಾಯತ್ ಮೆಂಬರ್, ಚಾಳಕ. ಖುಷಿ ತಿಳಿಸಿದರು. ತಾಲೂಕು ಪಂಚಾಯಿತಿ ಸದಸ್ಯರಾದ ಹಿರಿಯರಾದ ಕಿಶೋರ್ ಕುಲಕರ್ಣಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಲಿಂಗಯ್ಯ ಸ್ವಾಮಿ, ಶಿವರಾಜ್ ಮುಸಲ್ದಾರ್, ಹನುಮಂತ್ ಜೈನಾಪುರ್, ನಾಗನಾಥ್ ಯಶವಂತ್, ಬಾಬುರಾವ್ ಮಾಚನಾಳೆ, ಶಿವಾಜಿ ಸುಂದಾಲ್ಕರ್, ಮ್ಯಾನೇಜರ್ ಚನ್ನು ಸ್ವಾಮಿ, ಪುರಾಣಿಕ್ ದೇವಸ್ಥಾನ ಆಡಳಿತ ಮಂಡಳಿಯ ಮೈಕುಲ್ ಜೈನ್ ಇದ್ದರು. ರೋಹನ್ ಮನೋಹರ್, CNN ಕನ್ನಡ, ಬೀದರ್.